ನಮ್ಮೂರು ಶಿವಮೊಗ್ಗ. ಇಲ್ಲಿ ನಮ್ಗ್ಯಾರೂ ರಿಲೇಟಿವ್ಸ್ ಇಲ್ಲ. ಪವನ ತಾನು ನಸುನಕ್ಕು ಹೇಳಿದಾಗ ಅವನು ಆಸಕ್ತಿಯಿಂದ ಅವಳನ್ನು ದಿಟ್ಟಿಸಿದ. ಅವಳು ಹುಟ್ಟಿದ್ದ ತಿಳಿ ಗುಲಾಬಿ ಬಣ್ಣದ ಸೀರೆಯಲ್ಲಿ ಅವಳ ಗುಂಡು ಮುಖದ ಕೋಮಲತೆ ಹೆಚ್ಚಿತು. ಅವಳ ತೊಡೆಯ ಮೇಲೆ ಹಾಯಾಗಿ ಮಲಗಿದ್ದ ಅವಳ ನೀಲ ಜಡೆಯ ಪುಣ್ಯ ಕಂಡು ಅವನು ನೀಲವಾಗಿ ಉಸಿರುಬಿಟ್ಟ. ನನ್ನ ಹೆಸರು ಶಶಿಧರ್, ಶೇಷಾದ್ರಿಪುರಂ ಹತ್ರ. ಚಂದ್ರಿಕಾ ಜ್ಯುವೆಲರ್ಸ್ ಅಂತ ನೀವು ಕೇಳಿರ್ಬೇಕಲ್ವ? ನಮ್ಮ ತಂದೆಯವರು ಅದಕ್ಕೆ ಮಾಲೀಕರು. ನಮ್ಮ ಅಂಗಡಿ ಬಹಳ ಹೆಸರುವಾಸಿ. ನಾವು ಎಷ್ಟೋ ಟಿ ವಿ ಪ್ರೋಗ್ರಾಮ್ಗಳನ್ನು ಸ್ಪಾನ್ಸರ್ ಮಾಡ್ತಾ ಇದ್ದೀವಿ. ನನಗೆ ಒಡವೆ ಅಂದರೆ ಅಂತಹ ಆಸೆ ಇಲ್ಲ ಸರ್. ಆ ವಿಷಯದಲ್ಲಿ ನಾನು ತುಂಬ ಪರಕೀಯಳು. ರೂಪ, ಯೌವನ ಎಂಬ ಅಮೂಲ್ಯ ಒಡವೆ ಹೊತ್ತ ಇವಳಿಗ್ಯಾಕೆ ಅಲಂಕೃತ ಒಡವೆ? ಅವನ ಕಣ್ಣುಗಳು ಅವಳ ಅಂದ ಚಂದದತ್ತ ಹರಿಯಿತು. ಒಡವೆ ಆಸೆ ಇಲ್ಲದೆ ಇರೋ ಹೆಂಗಸರನ್ನು ನಾನು ಇದುವರೆಗೂ ನೋಡಿರಲಿಲ್ಲ. ಅಂಥ ವಸ್ತುಗಳಿಗೆ ಬೆಲೆ ಕೊಡೋ ಹೆಣ್ಣು ನಾನಲ್ಲ. ಪವನ ಮೆಲು ಧ್ವನಿಯಲ್ಲಿ ನೋಡಿದರೂ ಅವಳ ತುಟಿಗಳಲ್ಲಿ ಕೊಂಕು ನಗೆ ಇದ್ದುದನ್ನು ಅವನು ಗಮನಿಸದೇ ಇರಲಿಲ್ಲ. ಐ ಸಿ ಎಂದು ಮಾತು ಮುಗಿಸಿ ಸುಮ್ಮನಾದ. ಸ್ಟೇರಿಂಗ್ ವೀಲ್ ಹಿಡಿದಿದ್ದ ಅವನ ಬೆರಳುಗಳಲ್ಲಿ ಅವರೆಕಾಳಿನ ಗಾತ್ರದಷ್ಟು ಹೊಳೆಯುವ ವಜ್ರದುಂಗುರವಿತ್ತು. ಹಾಸ್ಟೆಲ್ ತಲುಪಿದಾಗ ಪವನ ಕೆಳಗಿಳಿದು ಥ್ಯಾಂಕ್ಸ್ ಎಂದು ಹೇಳಿ ಕಾಲು ತೆಗೆದಾಗ ಅವಳ ಸೊಂಟದಂತೆ ಬಳುಕುವ ಅವಳ ನೀಲ ಜಡೆಯನ್ನೇ ನೋಡುತ್ತಿದ್ದ ಶಶಿಧರ್ ನಿಧಾನವಾಗಿ ಕಾರನ್ನು ಮುಂದೆ ಚಲಿಸಿದ. 2 ದಿನಗಳ ನಂತರ ಪವನ ಆಫೀಸ್ನಿಂದ ಹಿಂತಿರುಗುತ್ತಿರುವಾಗ ಹಾಸ್ಟೆಲಿನ ತಿರುವಿನ ಬಳಿ ಕಡು ನೀಲಿ ಬಣ್ಣದ ಮಾರುತಿ ಕಾರ್ ಕಾಣಿಸಿತು. ಪವನ ನೋಡಿಯೂ ನೋಡದಂತೆ ಮುಂದೆ ನಡೆದಾಗ ಕಾರ್ ಅವಳ ಪಕ್ಕದಲ್ಲಿ ನಿಂತಿತು. ಹಲೋ, ನಾನು ಯಾರು ಅಂತ ನೆನಪಿದ್ಯಾ? ಶಶಿಧರನ ಮುಖ ಕಾರಿನ ಗ್ಲಾಸ್ನಿಂದ ಇಣುಕಿದಾಗ ಪವನಾಳ ಹೆಜ್ಜೆ ಸ್ತಬ್ಧವಾಯಿತು. ನೆನಪಿಲ್ಲದೆ ಏನು ಸರ್? ಉಪಕಾರ ಮಾಡಿದವ್ರನ್ನ ಮರೆಯೋ ಅಂತಹ ಅಕೃತ ಕೃತಜ್ಞಳು ನಾನು. ನಾಳೆ ನಾನು ನಿಮ್ಮನ್ನು ಆಫೀಸ್ನ ಹತ್ರನೇ ಪಿಕ್ ಮಾಡ್ತೀನಿ. ನನಗೋಸ್ಕರ ವೇಟ್ ಮಾಡಿ ಎಂದವನೇ ಅವಳ ಉತ್ತರಕ್ಕೂ ಕಾಯದೆ ಬರ್ರನೆ ಕಾರ್ ಚಾಲಾಯಿಸಿಕೊಂಡು ಮರೆಯಾದ. ಪವನಾಳಿಗೆ ಅವನ ವರ್ತನೆ ಅನಿರೀಕ್ಷಿತವಾಗಿತ್ತು. ಅವನು ಯಾವ ಉದ್ದೇಶದಿಂದ ತನ್ನೊಂದಿಗೆ ಇಷ್ಟು ಸಲಿಗೆಯಿಂದ ವರ್ತಿಸ್ತಾ ಇರುವನೆಂದು ಅವಳಿಗೆ ಅರಿಯಲಾಗಲಿಲ್ಲ. ಅವಳಂತೂ ಅವನನ್ನು ಯಾವ ರೀತಿಯಲ್ಲೂ ಪ್ರೋತ್ಸಾಹಿಸಿರಲಿಲ್ಲ. ಅಂದು ರಾತ್ರಿ ಶಶಿಧರ್ ಅವಳ ಕನಸಿನಲ್ಲಿ ತುಂಬಿ ಅವಳ ನಿದ್ದೆ ಭಂಗ ಮಾಡಿದ. ಮರುದಿನ ಆಫೀಸ್ಗೆ ಹೋಗಲು ಅವಳಿಗೇನೋ ಅಳುಕು. ಸೇಲ್ಸ್ ಮ್ಯಾನೇಜರ್ ನವೀನನ್ನು ಹಿಂಜರಿಕೆಯಿಂದಲೇ ಕೇಳಿದ್ಲು. ಮಿಸ್ಟರ್ ಶಶಿಧರ್ ನಿಮಗೆ ತುಂಬ ಫ್ರೆಂಡಾ ಸರ್? ಅವರು ಚಂದ್ರಿಕಾ ಜ್ಯುವೆಲರ್ಸ್ನ ಮಾಲೀಕರಂತೆ. ಹೋ, ಅವರ? ನೋ, ಈಸ್ ನಾಟ್ ಕ್ಲೋಸ್ ಟು ಮೀ. ನಮ್ಮ MD ಅವರ ಮಗ, ಅವರ ಕ್ಲಾಸ್ಮೇಟ್. ಅವರ ಜೊತೆ ಮಾತನಾಡೋಕ್ಕೆ ಇಲ್ಲಿಗೆ ಬರ್ತಾರಷ್ಟೇ. ಅವತ್ತು ಆಪರ್ಚುನಿಟಿ ಸಿಕ್ಕಿದ್ರಿಂದ ನಿಮಗೆ ಲಿಫ್ಟ್ ಕೊಡೋಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಷ್ಟೇ. ಪವನ ಅಲ್ಲಿಗೆ ಸುಮ್ಮನಾದ್ಲು. ಸಂಜೆ ಎಲ್ಲರಿಗಿಂತ ತಡವಾಗಿಯೇ ಆಫೀಸ್ ಬಿಟ್ಟಾಗ ಅದೇ ನೀಲಿ ಬಣ್ಣದ ಕಾರ್ ಕಂಡಿತು. ಅವಳನ್ನು ಕಂಡಾಗ ಶಶಿಧರ್ ಕಾರಿನಿಂದ ಹೇಳಿದನು, ಯಾಕಿಷ್ಟು ಲೇಟ್ ಮಾಡಿದಿರಿ? ನಾನು ಅರ್ಧ ಗಂಟೆಯಿಂದ ನಿಮಗಾಗಿ ಕಾಯ್ತಾ ಇದ್ದೀನಿ ಗೊತ್ತಾ? ಅದು ನಿಮ್ಮ ಹಣೆ ಬರಹ ಎಂದು ಒರಟಾಗಿ ಉತ್ತರಿಸುವ ಮನಸ್ಸಾದರೂ ಅವನು MDಯ ಮಗನ ಸ್ನೇಹಿತನಾದ್ದರಿಂದ ಅದನ್ನು ತಡೆದು ಆದಷ್ಟು ಬಿಗುವಾಗಿ ಉತ್ತರಿಸಿದ್ಲು. ಸಾರಿ, ನಾನು ನಿಮ್ಮ ಆಹ್ವಾನ ತಿರಸ್ಕರಿಸಿದ್ದೀನಿ. ನೀವು ನನಗಾಗಿ ನಿಮ್ಮ ಟೈಮ್ ಹಾಳು ಮಾಡ್ಕೊಳ್ಳೋದು ಸರಿಯಲ್ಲ. ಪವನ, ಹುಡುಗಾಟ ಆಡ್ತಿದ್ದೀರಾ? ಆರ್ ಯು ಜೋಕಿಂಗ್? ನಾನು ನಿಮಗೋಸ್ಕರ ಇಲ್ಲಿ ಕಾಯ್ತಾ ಇರ್ತೀನಿ ಅಂತ ನಿನ್ನೆ ಹೇಳಲಿಲ್ವಾ? ಅವನು ಹುಬ್ಬುಗಂಟಾಕಿದಾಗ ಅವಳಿಗೂ ರೇಗಿತು. ಹುಡುಗಾಟ ಆಡ್ತಾ ಇರೋದು ನೀವು. ನಿಮಗೆ ಕಾದಿರ್ತೀನಿ ಅಂತ ನಾನು ಹೇಳಲಿಲ್ಲ. ಅದು ನಿಮಗೆ ನೆನಪಿದ್ರೆ ಒಳ್ಳೆಯದು ಎಂದು ಬಸ್ ಸ್ಟಾಪಿನತ್ತ ನಡೆದಾಗ ಶಶಿಧರ್ನ ಕಾರು ರಭಸದಿಂದ ಅವಳ ಎದುರೇ ಹಾದೋಯ್ತು. ಇನ್ನು ಅವನ ಕಾಟ ತಪ್ಪಿತೆಂದು ಪವನ ಸಮಾಧಾನದಿಂದ ಉಸಿರಾಡಿದ್ಲು. ಆದರೆ 1 ವಾರದ ನಂತರ ಶಶಿಧರ್ ಅವಳನ್ನು ಪುನಃ ಹಾಸ್ಟೆಲ್ನ ಬಳಿ ಭೇಟಿ ಮಾಡ್ದ. ಹಲೋ ಪವನ, ನೀವಿನ್ನೂ ಮನಸ್ಸು ಬದಲಾಯಿಸಿಲ್ವಾ? ಪವನ ಆಶ್ಚರ್ಯದಿಂದ ಅವನತ್ತ ಕಣ್ಣರಳಿಸಿ ನೋಡಿದ್ಲು. ನೀವು ಯಾವ ವಿಷಯ ಹೇಳ್ತಾ ಇದ್ದೀರಾ? ಪುನಃ ನನ್ನ ಕಾರ್ನೊಳಗೆ ಕಾಲಿಡಬಾರ್ದು ಅಂತ ಪ್ರತಿಯಾಜ್ಞೆ ಮಾಡ್ಕೊಂಡಿದ್ದೀರಾ? ಅವನು ನಗುತ್ತಾ ಕೇಳಿದಾಗ ಅವನ ಹುಚ್ಚುತನಕ್ಕೆ ಅಳಬೇಕು ನಗಬೇಕು ತಿಳಿಯಲಿಲ್ಲ.
ನನಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ನಿಮಗೆ ಅಪರಿಚಿತಳು. ಆದರೂ ನೀವ್ಯಾಕೆ ನನ್ನನ್ನು ಈ ರೀತಿ ಫಾಲೋ ಮಾಡಿ ಹಿಂಸೆ ಮಾಡ್ತಾ ಇದ್ದೀರಾ? ಮೇಡಮ್, ಯಾರು ಹುಡ್ತಾನೆ ಪರಿಚಿತರಾಗಿರಲ್ಲ. ಸ್ನೇಹ ಬೆಳೆದ ಮೇಲೆ ತಾನೇ ಸಲಿಗೆ ಬೆಳೆಯೋದು. ನೀವು ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಪವನ ತುಟಿ ಕೊಂಕಿಸಿ ನಕ್ಕಳು. ಕ್ಷಮಿಸಿ ಸರ್, ಅಪರಿಚಿತರ ಹತ್ರ ಸುಲಭವಾಗಿ ಸ್ನೇಹ ಸಲಿಗೆ ಬೆಳೆಸೋ ಅಂತಹ ಹೆಣ್ಣಲ್ಲ ನಾನು. ದಯವಿಟ್ಟು ಇನ್ಮೇಲೆ ಹೀಗೆ ತೊಂದರೆ ಕೊಡಬೇಡಿ. ಅವಳ ನೇರವಾದ ಮಾತು ಕೇಳಿ ಅವನ ಮುಖ ಕೆಂಪಾಯಿತು. ಕಂಡು ಹುಡುಗಿರಿಂದೆ ಹೋಗೋ ಅಂಥವನು ನಾನಲ್ಲ. ಈಗಲೂ ನಾನು ನಿಮಗೆ 1 ವಾರ ಟೈಮ್ ಕೊಡ್ತೀನಿ. ನೀವು ನನ್ನ ಜೊತೆ ಬಾರದೇ ಇದ್ದರೆ ನಾನು ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಎಂದು ಉದ್ವೇಗದಿಂದ ನುಡಿದಾಗ ಪವನ ವಿಸ್ಮಯದಿಂದ ನೋಡಿದ್ಲು. ಇವನಿಗೆ ಹುಚ್ಚೋ ಬೆಪ್ಪೋ? ತನಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಕರ್ಮ ಇವನಿಗ್ಯಾಕೆ? ಅವಳು ಮಾತನಾಡದೆ ಹಾಸ್ಟೆಲ್ನೊಳಗೆ ನಡೆದಳು. ಅಂದು ನಡೆದ ಅನಿರೀಕ್ಷಿತ ಘಟನೆಯನ್ನು ವೀಣಾಳೊಂದಿಗೆ ಹೇಳಿಕೊಳ್ಳದೆ ಇರಲಾಗಲಿಲ್ಲ. ತನ್ನ ಮನಸ್ಸಿನಲ್ಲಿ ಎದ್ದಿದ್ದ ಬಿರುಗಾಳಿಯ ಬಗ್ಗೆ ವಿವರ ನೀಡಲು ಅವಳು ಬಯಸಿದ್ಲು. ನೀನು ಸರಿಯಾಗೇ ಮಾತನಾಡಿ ಬಂದಿದೀಯಾ ಬಿಡು. ಅವರುಗಳೆಲ್ಲ ದುಡ್ಡಿನಲ್ಲೇ ಮುಳುಗೋಗಿರೋರು. ಜೀವನ ಅಮೂಲ್ಯ ತಿಳಿದಿರಲ್ಲ. ಇವತ್ತು ಪ್ರೀತಿ ಪ್ರೇಮ ಅಂತ ಹುಚ್ಚಾಟ ಆಡಿ ನಾಳೆ ನಿನ್ನ ಕೈ ಬಿಟ್ಟರೆ ಗತಿ ಏನು? ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಬಾಯಲ್ಲಿ ಹೇಳಿಬಿಟ್ರೆ ಆಗೋಯ್ತಾ? ಸಾಯೋಕೆ ಎದೆ ಗಟ್ಟಿಯಾಗಿರಬೇಕು ಎಂದು ವೀಣಾ ನಕ್ಕಳು. ಅವಳ ಮಾತಿನಿಂದ ಪವನಾಳ ಹೃದಯ ಕೊಂಚ ಹಗರವಾಯಿತು. ತನ್ನನ್ನು ಹೆದರಿಸಿದ್ರೆ ತಾನು ಬಗ್ಗುವನೆಂದು ಅವನು ಭಾವಿಸಿರ್ಬೋದು. ತಾನು ಉದಾಸೀನದಿಂದ ಇದ್ದರೆ ಅವನೇ ಸುಮ್ಮನಾಗ್ತಾನೆ ಎನಿಸ್ತು. ಅದೇ ಸಮಯದಲ್ಲಿ ನಯನಾಳಿಗೆ ಹೆರಿಗೆ ಆಯಿತೆಂದು ಊರಿನಿಂದ ಕಾಗದ ಬಂದಾಗ ಪವನ 2 ದಿನ ರಜೆ ಹಾಕಿ ಶಿವಮೊಗ್ಗಗೆ ಹೊರಟುಬಿಟ್ಲು. ಅಕ್ಕನ ಮಗುವಿನೊಂದಿಗೆ ಕಾಲ ಕಳೆದಾಗ ಅವಳಿಗೆ 2 ದಿನ ಹೇಗೆ ಕಳೆಯಿತೆಂದು ತಿಳಿಯಲಿಲ್ಲ. ಹೆಚ್ಚು ರಜೆ ದೊರಕದ ಕಾರಣ ಒಲ್ಲದ ಮನಸ್ಸಿನಿಂದಲೇ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ಲು. ಈ ತಿಂಗಳು ನಿಮಗೆ ಹೆಚ್ಚು ಖರ್ಚಾಗುತ್ತೆ, 1,500 ಜಾಸ್ತಿ ಕೊಡ್ತೀನಪ್ಪ ಎಂದು ತಂದೆಗೆ ಹೇಳಿದಾಗ ನರಸಿಂಹಯ್ಯನವರಿಗೆ ಸಂತಸದಿಂದ ಕಣ್ಣಲ್ಲಿ ನೀರೇ ಬಂತು. ನಿನ್ನನ್ನು ಒಂದೊಳ್ಳೆ ಕಡೆ ಸೇರಿಸ್ಬಿಡೋಣ ಅಂತ ಆಸೆ ಪಟ್ಟರೆ ಮದುವೆನೇ ಬೇಡ ಅಂತೀಯಲ್ಲಮ್ಮ. ಹೀಗೆ ನಮಗೆ ನಿನ್ನ ಸಂಪಾದನೆ ಎಲ್ಲ ಸುರಿತಾ ಇದ್ರೆ ನಾಳೆ ನಿನಗೆ ಬರಿದಾಗಲ್ವಾ? ನನ್ನ ಮದುವೆಗೂ ಅದಕ್ಕೂ ಸಂಬಂಧ ಇಲ್ಲಪ್ಪ. ನನ್ನನ್ನು ಮದುವೆ ಆಗೋನು ಪ್ರಪಂಚದ ಯಾವ ಮೂಲೆಯಲ್ಲಿ ಇದ್ದಾನೋ ನನ್ನನ್ನು ಹುಡುಕೊಂಡು ಅವನೇ ಬರ್ತಾನೆ ಎಂದು ಹಾಸ್ಯ ಮಾಡಿ ನಕ್ಕರು. ತಟ್ಟನೆ ಅವಳಿಗೆ ಶಶಿಧರ್ ನೆನಪಾಯಿತು. ಅವಳು ತಮಾಷೆಯಾಗಿ ಆ ಮಾತು ಹೇಳಿದವಳೆಂದು ನರಸಿಂಹಯ್ಯ ಅದನ್ನು ಗಹನವಾಗಿ ಪರಿಗಣಿಸಲಿಲ್ಲ. ಪವನ ಶಿವಮೊಗ್ಗದಿಂದ ಬಂದು ಕೆಲ ದಿನಗಳ ನಂತರ ಅವಳಿಗೆ ಫೋನ್ ಬಂತು. ಮೇಡಮ್, ನಾನು ಪ್ರಕಾಶ್ ಅಂತ ಶಶಿಧರ್ ಫ್ರೆಂಡ್ ಮಾತನಾಡ್ತಾ ಇದ್ದೀನಿ. ಶಶಿಧರ್ ತುಂಬ ಸೀರಿಯಸ್ ಆಗಿ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಆಗಿದ್ದಾನೆ. ನಿಮ್ಮನ್ನು ತುಂಬ ಕೇಳ್ತಾ ಇದ್ದಾನೆ. ನಾನೇ ನನ್ನ ಸ್ಕೂಟರ್ನಲ್ಲಿ ಇನ್ನು ಅರ್ಧ ಗಂಟೆಯಲ್ಲಿ ನಿಮ್ಮ ಆಫೀಸ್ ಹತ್ರ ಬಂದು ಕರ್ಕೊಂಡು ಹೋಗ್ತೀನಿ. ಪ್ಲೀಸ್ ಆಗಲ್ಲ ಅನ್ಬಿಡಿ. ಪವನಾಳಿಗೆ ತಕ್ಷಣ ವಿಷಯ ಅರಗಿಸ್ಕೊಳ್ಳಲಾಗಲಿಲ್ಲ. ಮಿಸ್ಟರ್, ಸ್ವಲ್ಪ ಇರಿ. ನಾನು ಲೀವ್ ಹಾಕಿ ಬರೋದು ತುಂಬ ಕಷ್ಟ ಆಗುತ್ತೆ. ನೀವು ಯಾವ ನರ್ಸಿಂಗ್ ಹೋಮ್ ಅಂತ ಹೇಳಿದರೆ ನಾನೇ ಅವರನ್ನು ಸಂಜೆ ಬಂದು ನೋಡ್ತೀನಿ. ಹಾಗೆಲ್ಲ ತಡ ಮಾಡೋ ವಿಷಯ ಅಲ್ಲ ಮೇಡಮ್. ಶಶಿ ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ. ಅವನ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಈ ಸಮಯದಲ್ಲೂ ನೀವು ಅವನ್ನ ನೋಡೋಕ್ಕೆ ರೆಫ್ಯೂಸ್ ಮಾಡಿಬಿಡಿ. ಫೋನ್ ಇಡ್ತೀನಿ. 3 ಮಿನಿಟ್ಸ್ ಕಾಲ್ ಇದು. ಅವಳು ಮಾತನಾಡುವ ಮುನ್ನವೇ ಸಂಪರ್ಕ ಕಡಿಯಿತು. ಶಶಿಧರ್ನ ವಿಷಯ ಕೇಳಿದಾಗ ಪವನಾಳ ಎದೆ ಬಡಿತ ಏರ್ಪೇರಾಯಿತು. ಇಂತಹ ಹುಚ್ಚು ಉಂಟೆ? ತನಗಾಗಿ ಶಶಿಧರ್ ಜೀವ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಿತೆಂದರೆ ಅವನ ಮನಸ್ಸಿನಲ್ಲಿ ತನ್ನ ಪ್ರಭಾವ ಎಷ್ಟರ ಮಟ್ಟಿಗೆ ಇರಬೇಕು? ಇಂತಹ ಗಾಢವಾದ ಪ್ರೀತಿಗೆ ತಾನು ಅರ್ಹಳೆ. ಅವನನ್ನು ನೋಡದೇ ಇರಲು ಅವಳ ಮನಸ್ಸು ಒಪ್ಪಲಿಲ್ಲ. ತುರ್ತು ಪರಿಸ್ಥಿತಿಯಿಂದ ಮೇಲಧಿಕಾರಿಗೆ ಮನವಿ ಮಾಡಿ ಸರಸರನೆ ಆಫೀಸಿನ ಮುಂಬಾಗಿಲಿಗೆ ಬಂದಳು. ಅವಳು ಹೊರಗೆ ನಿಂತು ಕಾಯುತ್ತಿರುವಾಗ ಅವಳ ಬಳಿ ಸ್ಕೂಟರ್ ನಿಂತಿತು. ನೀವು ಪವನ ತಾನೆ? ನಾನೇ ಪ್ರಕಾಶ್. ದಯವಿಟ್ಟು ಯಾವ ಅನುಮಾನವೂ ಇಲ್ಲದೆ ಹತ್ತಿ ಮೇಡಮ್. ನಮ್ಮ ಶಶಿಗೆ ನೀವೇ ಈಗ ಧೈರ್ಯ ಹೇಳಬೇಕು. ಪವನ ಹಿಂದೆ ಮುಂದೆ ಯೋಚಿಸದೆ ಹತ್ತಿ ಕುಳಿತಳು. ಸ್ಕೂಟರ್ ದೊಡ್ಡ ನರ್ಸಿಂಗ್ ಹೋಮ್ ಮುಂದೆ ನಿಂತಾಗ ಪ್ರಕಾಶ್ ಸ್ಕೂಟರ್ ನಿಲ್ಲಿಸುತ್ತಾ ಹೇಳ್ದ, 1st ಫ್ಲೋರ್ ರೂಮ್ ನಂಬರ್ 60.
ನೀವು ಹೋಗಿ, ನಾನು ಬರ್ತೀನಿ. ಪವನ ಅನುಮಾನಿಸುತ್ತಲೇ ವಾರ್ಡ್ನತ್ತ ಹೆಜ್ಜೆ ಹಾಕಿದ್ಲು. ವಾರ್ಡಿನ ಮಂಚದ ಮೇಲೆ ಮಲಗಿದ್ದ ಶಶಿಧರ್ನ ತಲೆ ಕೂದಲು ಮಾತ್ರ ಕಾಣಿಸ್ತು. ಅವನ ಬಳಿ ಮಧ್ಯ ವಯಸ್ಸಿನ ಹೆಂಗಸೊಬ್ಬರು ಕುಳಿತು ಅವನ ಕೈ ಸವರುತ್ತಿದ್ರು. ಅವರ ಮುಖ ಅತ್ತು ಕೆಂಪಾಗಿ ಕಣ್ಗಳು ಊದಿದವು. ಪ್ರಕಾಶ್ ಪವನಾಳ ಹಿಂದೆ ಬಂದವನೇ ಆಕೆಗೆ ಹೇಳ್ದ, ಆಂಟಿ, ನೀವಿನ್ ಮನೆಗೆ ಹೋಗಿ, ಶಶಿ ಹತ್ರ ನಾನಿರ್ತೀನಿ, ನೀವು ಸಂಜೆ ಬಂದರೆ ಸಾಕು. ಆ ಹೆಂಗಸು ಪವನಾಳನ್ನು ಗಮನಿಸಲಿಲ್ಲ. ಕಣ್ಣೊರೆಸ್ಕೊಳ್ಳುತ್ತಲೇ ಹೊರಗೆ ಹೋದಾಗ ಪ್ರಕಾಶ್ ಪವನಾಳತ್ತ ತಿರುಗಿದ. ಒಳಗೆ ಬನ್ನಿ, ಈಗ ಹೋದವರು ನಮ್ಮ ಶಶಿ ತಾಯಿ. ಪಾಪ, ಅವರು ನಿನ್ನೆಯಿಂದ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದಾರೆ. ಶಶಿ ಅವರಿಗೆ ಒಬ್ಬನೇ ಮಗ. ಅವನಿಗೇನು ಕಡಿಮೆ ಇಲ್ಲ, ಆದರೂ ನೋಡಿ ಎಂತಹ ಕೆಲಸ ಮಾಡಿಕೊಂಡಿದ್ದಾನೆ. ಅವನ ಆ ಸ್ಥಿತಿಗೆ ನೀನೇ ಕಾರಣ ಎಂದು ಪರೋಕ್ಷವಾಗಿ ಹಂಗಿಸ್ತಿದ್ದಾನೆ ಎಂದು ಪವನಾಳಿಗೆ ತಿಳಿಯಿತು. ಅವಳು ಮೆಲ್ಲನೆ ಶಶಿಧರ್ನನ್ನು ಸಮೀಪಿಸಿದ್ಲು. ಶಶಿ ಅವಳತ್ತ ನೋಡಿ ಮೆಲುನಗೆ ಬೀರ್ದ. ಅವನ ಬಳಲಿದ ಮುಖದಲ್ಲೂ ಕಣ್ಣುಗಳು ಮಿಂಚಿದವು. ನಾನು ಏನು ಮಾಡ್ತೀನಿ ಅಂತ ನಿಮಗೆ ಹೇಳಿದ್ದು ಜ್ಞಾಪಕ ಇದ್ದೆ ತಾನೆ? ಆದರೂ ನೀವು ನನಗೆ ಕೈ ಕೊಟ್ರಿ. ಛೇ, ನೀವು ತಪ್ಪು ತಿಳಿದಿದ್ದರೆ ನಾನು ಊರಿನಲ್ಲೇ ಇರಲಿಲ್ಲ. ಪವನ ತಡವರಿಸಿದಾಗ ಪ್ರಕಾಶ್ ಎದ್ದು ಹೊರಗೆ ನಡೆದ. ಇಲ್ಲೂ ನನ್ನ ಕಂಡ್ರೆ ಭಯನಾ? ನಾನು ನಿಮಗೇನೂ ಮಾಡೋ ಹಾಗಿಲ್ಲ, ಕುಳಿತುಕೊಳ್ಳಿ. ಶಶಿಧರ್ ಕುರ್ಚಿಯತ್ತ ಕೈ ತೂರಿದಾಗ ಪವನ ಕುಳಿತಳು. ನೀವು ಊರಿನಲ್ಲೇ ಇದ್ದು ನಾನು ಕರೆದ್ರೆ ಬರ್ತೀರಾ? ಶಶಿಧರ್ ಕೇಳಿದಾಗ ಪವನ ಅವನತ್ತ ತಲೆ ಎತ್ತಿ ನೋಡದೆ, ನಾನು ಬರಲಿಲ್ಲ ಅಂತ ನೀವು ಇಂತಹ ಕೆಲಸ ಮಾಡೋದು ಸರಿಯಲ್ಲ, ಪ್ರಾಣದ ಜೊತೆ ಹುಡುಗಾಟ ಆಡ್ತಾರ ಎಂದಾಗ ಅವನು ಅವಳತ್ತ ಕೈ ಚಾಚಿದ. ಈಗ ಹೇಳಿ, ಪುನಃ ನಾವೆಲ್ಲಿ ಭೇಟಿಯಾಗೋಣ? ಅವನ ಮೊಂಡುತನಕ್ಕೆ ಅವಳಿಗೆ ನಗು ಬಂತು. ನೀವು ಮೊದಲು ಹುಷಾರಾಗಿ, ಆಮೇಲೆ ಅದರ ಬಗ್ಗೆ ಯೋಚಿಸೋಣ. ನಾನು ಯೋಚಿಸಿ ಟೈಮ್ ವೇಸ್ಟ್ ಮಾಡೋನಲ್ಲ. ಎಸ್ ಆರ್ ನೋ, ಎರಡಲ್ಲಿ ಒಂದು ಉತ್ತರ ನನಗೆ ಬೇಕೇ ಬೇಕು. ಪವನ ತನಗೆ ಅರಿವಿಲ್ಲದೆ ನುಡಿದ್ಲು. ಆಗಲಿ, ನನಗೆ ಬರೀ ಮಾಯ ಮಾತಿನಲ್ಲಿ ನಂಬಿಕೆ ಇಲ್ಲ, ನಿಮ್ಮ ಕೈ ಕೊಡಿ. ಶಶಿಧರ್ ನಗುತ್ತಾ ಹೇಳಿದಾಗ ಪವನ ಕಂಪಿಸುತ್ತಾ ತನ್ನ ಕೈಯನ್ನು ಅವನ ಕೈ ಮೇಲಿಟ್ಲು. ಅವನು ಅವಳ ಕೈಯನ್ನು ತುಟಿಗೊತ್ಕೊಂಡು ಮೆಲ್ಲನೆ ಹೇಳ್ದ, ಪವನ, ಐ ಲವ್ ಯು. ನಿನಗೋಸ್ಕರ ನಾನು ಪ್ರಾಣ ಬಿಡೋಕ್ಕೂ ಸಿದ್ಧ. ಪವನ ಅವನ ತುಟಿಗಳ ಮೇಲೆ ಕೈ ಇಟ್ಟು ಭಾರವಾದ ದನಿಯಲ್ಲಿ, ಪ್ಲೀಸ್ ಇನ್ನೊಂದು ಸಲ ಸಾಯೋ ಮಾತನಾಡಬೇಡಿ ಎಂದಾಗ ಪವನ ತುಟಿ ಅಂಚಿನಲ್ಲಿ ತೃಪ್ತಿಯ ನಗೆ ಮೂಡಿತು. ಪವನ ತನ್ನ ಬಾಳಿನಲ್ಲಿ ಉಂಟಾದ ಅನಿರೀಕ್ಷಿತ ಬದಲಾವಣೆಯನ್ನು ಯಾರಿಗೂ ಹೇಳಲಿಲ್ಲ. ವೀಣಾ ತನ್ನ ಆಪ್ತ ಗೆಳತಿಯಾದರೂ ಅವಳ ಬಳಿ ಹೇಳಲು ಅವಳಿಗೆ ಸಂಕೋಚವಾಯಿತು. ಮೊದಲ ಬಾರಿಗೆ ಅವಳಿಗೆ ಅಲಂಕಾರದಲ್ಲಿ ಆಸಕ್ತಿ ಹೆಚ್ಚಿತು. ಶಿವಮೊಗ್ಗ ಜಿಲ್ಲೆಯಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದ ಪವನಾಳಿಗೆ ಅಲಂಕಾರದ ಗಂಧವೇ ಇರಲಿಲ್ಲ. ಬೆಂಗಳೂರಿಗೆ ಬಂದ ಮೇಲೂ ಸರಳವಾಗಿಯೇ ಉಡುಪು ಧರಿಸಿ ಆಫೀಸಿಗೆ ಹೋಗ್ತಿದ್ಲು. ನೀನು ಸಿಂಪಲ್ ಆಗಿದ್ದಷ್ಟು ಮುದ್ದಾಗಿ ಕಾಣ್ತೀಯ ಕಣೆ, ನಿನ್ನ ಸರಳತೆಯೇ ನಿನ್ನ ಬ್ಯೂಟಿ ಎಂದು ವೀಣಾ ಆಗಾಗ ಮೆಚ್ಚುಗೆಯಿಂದ ಹೇಳ್ತಿದ್ಲು. ಶಶಿಧರ್ ಬಾಯಿ ಬಿಟ್ಟು ಹೇಳಿದ್ದಿದ್ರೆ ಅವನ ಕಣ್ಗಳಲ್ಲಿನ ಆರಾಧನೆ ಅವಳ ಹೃದಯದ ಭಾವನೆಗಳನ್ನು ಬಡಿದೆಬ್ಬಿಸಿತು. ಇದ್ದಕ್ಕಿದ್ದಂತೆ ಅವನು ತನಗೆ ಬಹಳ ಸಮೀಪ ಬಂದು ಎಂದು ಭಾಸವಾಗ್ತಿತ್ತು. ಆ ಸುಂದರ ಪುರುಷ ತನ್ನವನು ಎಂದು ಹೆಮ್ಮೆಯಾಗಿತ್ತು. ಅವನು ತನಗಾಗಿ ಜೀವ ತೊರೆಯಲು ಸಿದ್ಧನಾದಾಗ ಅವನ ಬಗ್ಗೆ ಮನಸ್ಸಿನಲ್ಲಿ ಪ್ರೀತಿಯ ಮಹಾಪುರವೇ ಹುಕ್ಕಿ ಹರಿದಿತ್ತು. ಶಶಿಧರ್ ವಾರಕ್ಕೆ 4 ಬಾರಿಯಾದರೂ ಅವಳನ್ನು ಸಂಜೆ ಆಫೀಸಿನ ಬಳಿ ಭೇಟಿ ಮಾಡ್ತಿದ್ದ. ಅವನ ಕಾರಿನಲ್ಲಿ 1 ಗಂಟೆ ಕಾಲ ತಿರುಗಾಡಿ ರೆಸ್ಟೋರೆಂಟ್ಗೋ ಪಾರ್ಕಿಗೋ ಹೋಗಿ ನಂತರ ಹಾಸ್ಟೆಲ್ ತಲುಪ್ತಿದ್ಲು. ಶಶಿಧರ್ ಅವಳನ್ನು ತುಂಬ ಹಚ್ಕೊಂಡಿದ್ದ. ಅವಳು ಕಾರಿನಲ್ಲಿ ಅವನ ಎದೆಗೊರೆಗೆ ಕುಳಿತರೆ ಕಾರನ್ನು ಊರಾಚೆ ತೆಗೆದುಕೊಂಡು ಹೋಗುತ್ತಾ ದಾರಿ ಸವಿಯುತ್ತಿದ್ದ. ನೀನು ನನ್ನ ಎದೆಗೊರ್ಕೊಂಡು ಕೂತ್ರೆ ನನಗೆ ಕಾರ್ ನಿಲ್ಸೋಕ್ಕೆ ಮನಸ್ಸೇ ಬರಲ್ಲ ಪವನ. ನಾವಿಬ್ಬರೇ ಇಡೀ ಜೀವಮಾನವೆಲ್ಲ ಹೀಗೆ ಸುತ್ತಾಡೋ ಹಾಗಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ ಎಂದು ಅವಳನ್ನು ತೋಳ್ಗಳಲ್ಲಿ ಬಂಧಿಸಿ ಮುದ್ದುಗೆರೆಯುತ್ತಿದ್ದ. ಪವನಾಳಿಗೆ ಇಂತಹ ಪ್ರೀತಿ ತೋರಿಕೆ ಹೊಸದು. ಅವಳು ತನ್ನ ತಂದೆ ಸಂಸಾರಕ್ಕಾಗಿ ಜೀವ ತೆಗೆಯೋದನ್ನು ನೋಡಿ ತನ್ನ ಜೀವನವನ್ನು ಹಾಗೆಯೇ ಕಲ್ಪಿಸಿಕೊಂಡಿದ್ಲು. ನಾಳೆ ತಾನು ಮದುವೆಯಾದರೂ ತನಗೆ ಅದಕ್ಕಿಂತ ಉತ್ತಮ ವರ್ಗದ ಬಾಳ್ ಸಿಗೋದೆಂದು ಅವಳು ಕನಸಿನಲ್ಲೂ ಊಹಿಸಿರಲಿಲ್ಲ.
ಶಶಿಧರ್ನ ಸ್ನೇಹ ದೊರಕಿದಾಗ ಅವಳಿಗೆ ಮೊದಲು ಭಯವೇ ಆಗಿತ್ತು. ಅವನು ಶ್ರೀಮಂತರ ಮನೆಯವನೆಂದು, ಅಹಂಕಾರಿ, ಕಾಮುಕನಿರಬಹುದೆಂದು ತಿಳಿದಿದ್ಲು. ಆದರೆ ಕ್ರಮೇಣ ಅವನ ಸ್ನೇಹ ನಿಕಟವಾದಾಗ ಅವನನ್ನು ಸಂಪೂರ್ಣ ಅರ್ಥ ಮಾಡಿಕೊಳ್ಳಲು ಅವಕಾಶ ಸಿಕ್ಕಿತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.